ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಟ್ರಸ್ಟ್ ಡೇ ಅಂಗವಾಗಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ಜಿಲ್ಲೆಯ ಎಲ್ಲ ಶಿಬಿರಗಳನ್ನ ಬ್ರೇಕ್ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೆಲೆಕ್ಟ್. ಹುಟ್ಟಿದ ಮಗು ಹೆಣ್ಣೆಂಬ ಕಾರಣ ರಾತ್ರೋರಾತ್ರಿ ಮನೆ ಆವರಣದಲ್ಲಿದ್ದ ಸಂಪಿಗೆ ಬಿಸಾಕಿ ಏನು ನಡೆದೇ ಇಲ್ಲದಂತೆ ನಾಟಕವಾಡಿ ವಿಕೃತಿ ಮೆರೆದ ತಂದೆ. ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ನೆರವಿಗೆ ಬಾರದ ಆಂಬ್ಯುಲೆನ್ಸ್ ವ್ಯವಸ್ಥೆ, ಸ್ಥಳೀಯರು ಪರದಾಟ. ವಾರ್ತೆಗಳ ವಿವರ. ಕಳೆದ ಒಂದು ತಿಂಗಳಿನಿಂದ ಶ್ರಮ ಹಾಕಿ ಬೃಹತ್ ರಕ್ತದಾನ ಶಿಬಿರಕ್ಕೆ ಅಣಿಗೊಳಿಸಿದ್ದ ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ಒಂದು ದಿನದ ರಕ್ತದಾನ ಶಿಬಿರದಲ್ಲಿ ಸುಮಾರು 4,000 ಯೂನಿಟ್ ರಕ್ತ ಸಂಗ್ರಹಿಸಿ ಇಡೀ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹಿಸಿದ ಶಿಬಿರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಭಾಜನರಾಗಿದ್ದಾರೆ. ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಇಂದು ರಕ್ತದಾನ ಶಿಬಿರ ಚಿಕ್ಕಬಳ್ಳಾಪುರ ಹೊರವಲಯ ಕೆವಿವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಕಳೆದ ಒಂದು ತಿಂಗಳಿನಿಂದ ಕೆವಿ ನವೀನ್ ಕಿರಣ್ ಮತ್ತು ಸಿಬ್ಬಂದಿ ಹಾಕಿದ್ದ ಶ್ರಮಕ್ಕೆ ಇಂದು ಪ್ರತಿಫಲ ಸಿಕ್ಕಿದೆ. ಕಳೆದ ವರ್ಷ ಚಿಂತಾಮಣಿ ಎಂಸಿ ಸುಧಾಕರ್ ನಡೆಸಿದ ಏಕದಿನ ರಕ್ತದಾನ ಶಿಬಿರವನ್ನು ಬ್ರೇಕ್ ಮಾಡಲು ಯತ್ನಿಸಿದ್ದು ಕೇವಲ 2,830 ಯೂನಿಟ್ ರಕ್ತ ಸಂಗ್ರಹಿಸಲು ಶಕ್ತರಾಗಿದ್ದರು. ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಕೆವಿ ನವೀನ್ ಕಿರಣ್ ಈ ವರ್ಷ ಸುಮಾರು 4,000 ಯೂನಿಟ್ ರಕ್ತ ಸಂಗ್ರಹಿಸಿ ಇಡೀ ಜಿಲ್ಲೆಯಲ್ಲಿಯೇ ನಂಬರ್ 1 ಪಟ್ಟಕ್ಕೆ ಹೇರಿದ್ದಾರೆ. ಹಾಡು ಭಾಷೆಯಲ್ಲಿ ಹೇಳಬೇಕಂದ್ರೆ ರಕ್ತದ ಕೋಡಿಯನ್ನೇ ಹರಿಸಿದ್ದಾರೆ ಎನ್ನುವಂತಾಗಿದೆ. ಇಂದು ಸಂಗ್ರಹಿಸಿದ ರಕ್ತದಾನ ಶಿಬಿರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಎರಡಕ್ಕೂ ಭಾಜನರಾಗಿದ್ದಾರೆ. ಕೊನೆಗೂ ತಾನು ಅಂದುಕೊಂಡ ಕನಸು ಈಡೇರಿಸುವುದು ಸಾವಿರಾರು ಜನರಿಗೆ ಜೀವದಾನ ನೀಡುತ್ತಿರುವ ಸಮಾಧಾನ ತಂದುಕೊಟ್ಟಿದೆ. ಕಳೆದ ಬಾರಿ ರಕ್ತ ಕೊಡುವವರ ಸಂಖ್ಯೆ ನೋಂದಣಿ 15,000 ಮುಟ್ಟಿತ್ತು. ಆದರೆ ರಕ್ತ ಕೊಟ್ಟಿದ್ದು ಮಾತ್ರ 2,800 ಜನ ಮಾತ್ರ. ಅದಕ್ಕಾಗಿಯೇ ಈ ವರ್ಷದ ನೋಂದಣಿಯನ್ನ ಗೌಪ್ಯವಾಗಿಯೇ ಇಟ್ಟುಕೊಂಡು ಬಂದ ನವೀನ್ ಕಿರಣ್ ತಮ್ಮ ಸಿಬ್ಬಂದಿಗೆ ನೀಡಿದ ಟಾಸ್ಕ್ನಲ್ಲಿ ಪಾಸಾದ ಸಮಾಧಾನ ಇದೆ. ಈ ಬೃಹತ್ ಸಾರ್ಥಕ ಕೆಲಸಕ್ಕೆ ಸಹಕಾರ ನೀಡಿದ ಮೀಡಿಯಾ ಸಿಬ್ಬಂದಿ ಸಿವಿ ವೆಂಕಟರಾಯಪ್ಪನವರ ಅಭಿಮಾನಿಗಳು, ವಿಶೇಷವಾಗಿ ಇತರೆ ಕಾಲೇಜು ಕ್ಯಾಂಪಸ್ಗಳು ನೀಡಿದ ಸಹಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಎಂದು ಅವರು ಸಂತೋಷವನ್ನು ಈ ನ್ಯೂಸ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕೆವಿ ಕ್ಯಾಂಪಸ್ನಲ್ಲಿ ನಡೀತಾ ಇರತಕ್ಕಂಥ ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ನವೀನ್ ಕಿರಣ್ ಅವರ ಒಂದು ಕನಸು ಬಹುಶಃ ಇವತ್ತು ಈಡೇರಬಹುದು ಅಂತೇಳಿ ನಾನಂತಾದರೂ ಕೂಡ ಭಾವಿಸ್ತೇನೆ. ಕಳೆದ ಬಾರಿ ಏನು ರಕ್ತದಾನ ನಡೆದಿತ್ತು ಆ ವರ್ಷದಕ್ಕಿಂತ ಈ ಬಾರಿ ಹೆಚ್ಚು ಸಂಗ್ರಹ ಆಗುವಂಥ ಎಲ್ಲ ಕೂಡ ಅವಕಾಶಗಳಿದ್ದಾವೆ. ಅವರು 2006ರಿಂದ ಪ್ರಾರಂಭ ಮಾಡಿ ಏನು ಟ್ರಸ್ಟ್ ಡೇ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಅವರು ಒಂದು ಕೆವಿ ಕ್ಯಾಂಪಸ್ನಲ್ಲಿ ಬ್ಲಡ್ ಕ್ಯಾಂಪ್ ನಡೀತದಂತರನ್ನೇ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ಬಾರಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನವೀನ್ ಕಿರಣ್ ಅವರು ಕೂಡ ಈ ರಕ್ತದಾನಿಗಳು ಕೊಟ್ಟಿರ್ತಕ್ಕಂಥವ್ರ ಜೊತೆ ಮಾತಾಡ್ತಿದ್ದಾರೆ, ಅವರಿಗೆ ಸರ್ಟಿಫಿಕೇಟ್ ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ 2,500 ಯೂನಿಟ್ ಸಂಗ್ರಹ ಆಗಿರ್ಬೋದು ಅಂತ ಒಂದು ಅಂದಾಜು ಕೂಡ ಇದೆ. ಇವತ್ತು ನಮ್ಮ ನವೀನ್ ಕಿರಣ್ ನಮ್ಮ ಜೊತೆ ಇದ್ದಾರೆ. ಅವ್ರು ನಾವು ಮಾತಾಡ್ಸೋಣ, ಯಾವ ರೀತಿ ಇದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಯೂತ್ಸ್ ಹೇಗೆ ಸ್ಪಂದಿಸಿದ್ದಾರೆ, ಸೊ ಅವರ ಕನಸು ಏನಿತ್ತು ಅದು ಈಡೇರ್ತದೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್, ಈ ಬಾರಿ ರಕ್ತದಾನ ಶಿಬಿರ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಹೆಚ್ಚು ಜನ ಯುವಕರು ಈ ಎಲ್ಲ ಶ್ರಮ ಹಾಕಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿ ವರ್ಗದವರು ಸರ್. ಕಳೆದ 1.5 ತಿಂಗಳಿಂದ ಪ್ರತಿಯೊಬ್ಬ ದಾನಿಯನ್ನ ನೇರವಾಗಿ ಸಂಪರ್ಕ ಮಾಡಿ ಅವರ ಮನವೊಲಿಸಿ ಅವರನ್ನು ಪ್ರೇರೇಪಿಸಿ ಗೂಗಲ್ ಫಾರಮ್ನ ನೋಂದಾವಣಿಯನ್ನು ಮಾಡಿಸಿ ಇವತ್ತು ಕರೆದುಕೊಂಡು ಬಂದು ರಕ್ತದಾನ ಮಾಡಿಸೋವರೆಗೂ ಸಹ ತುಂಬ ಶ್ರಮ ಹಾಕಿದ್ದಾರೆ. ಇವತ್ತು
ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಒಂದು ಊಟದಿಂದ ಹಿಡಿದು ಒಂದು ತಿಂಡಿಯಿಂದ ಹಿಡಿದು ಬ್ಲಡ್ ಡ್ರಾ ಮಾಡತಕ್ಕಂಥ ಜಾಗದಲ್ಲಾಗಿರ್ಬೋದು, ನೋಂದಾವಣಿ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಶ್ರಮ ಹಾಕಿದ್ದಾರೆ. ಅವರ ಶ್ರಮಕ್ಕೆ ಚಿಕ್ಕಬಳ್ಳಾಪುರ ಇವತ್ತು ಸ್ಪಂದಿಸಿದೆ. ಇವತ್ತು ಇದು ಚಿಕ್ಕಬಳ್ಳಾಪುರದ ಘನತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇಡೀ ದೇಶದಲ್ಲೇ ಬಹುಶಃ ರಕ್ತದ ರೀತಿಯಲ್ಲಿ ಈ ರೀತಿಯಾದಂತಹ ಹಬ್ಬ ಆಚರಣೆ ಆಗ್ತಕ್ಕಂಥದ್ದು ಕೇವಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು. ತಾವು 2500 ಅಂದ್ರಿ, ಈಗ ತಾನೇ ನನಗೆ ಬಂದಂಥ ಮಾಹಿತಿ 2700ರ ಗಡಿಯನ್ನು ದಾಟಿದ್ದೀವಿ ನಾವು. ಈ ಬಾರಿ ನಾನು ಮೊದಲಿನಿಂದಲೂ ಹೇಳ್ತಾ ಇದ್ದೆ, ಸಂಖ್ಯೆಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. 23ನೇ ತಾರೀಕು ಸಾಯಂಕಾಲ ಸಂಖ್ಯೆ ನನ್ನ ಬಗ್ಗೆ ಮಾತಾಡಲಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಮತ್ತೊಮ್ಮೆ ಸಂಖ್ಯೆ ಈಗ ಇನ್ನೂ ಕೇವಲ 2 ಗಂಟೆ ಸಮಯ ಅಷ್ಟೇನೆ ಇನ್ನೂ ಆಗಿರ್ತಕ್ಕಂಥದ್ದು. ಇನ್ನೂ 5 ರಿಂದ 6 ಗಂಟೆಗಳ ಕಾಲ ಈ ಒಂದು ರಕ್ತದಾನ ಶಿಬಿರ ಹೀಗೆ ಮುಂದುವರಿತದೆ. ಕೊನೆಯಲ್ಲಿ ಯಾವ ಹಂತವನ್ನು ತಲುಪ್ತೀವಿ, ಯಾವ ದಾಖಲೆಯನ್ನು ಮುರಿತೀವಿ, ಏನು ಇದೆಲ್ಲದರ ಬಗ್ಗೆ ಸವಿವರವಾಗಿ ತಿಳಿಸ್ತೇನೆ. ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದಕ್ಕೆ ಶ್ರಮ ಹಾಕಿದಂತಹ ನಮ್ಮ ಸಿಬ್ಬಂದಿ ವರ್ಗದವರು, ಬಹುಶಃ ನಿನ್ನೆ ನಮ್ಮ ರೆಡ್ ಕ್ರಾಸ್ನ ಸಂಸ್ಥೆಯವರು ಹೇಳ್ತಾ ಇದ್ರು ನಮಗೆ, ಸರ್ ಇದೊಂದು ಶಿಬಿರ ನಮ್ಮ ಸಿಬ್ಬಂದಿ ವರ್ಗದವರು ಮಾರನೇ ದಿನ ಫೋನ್ ಮಾಡಿ, ಸರ್ ನಮಗೆ ಕೈ ನೋವ್ತಾ ಇದೆ, ಅಷ್ಟೇ ಕೆಲಸ ಕೊಟ್ಟಿದ್ದೀರಿ ನೀವು ಅಂತ ಹೇಳ್ತಾರೆ ಅಂತ. ಈ ರೀತಿಯಾದಂಥ ಸ್ಪಂದನೆ ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆಯ ವಿಚಾರದಲ್ಲಿ ರಕ್ತದಾನ ಅಂತಕ್ಕಂಥದ್ದು ಇವತ್ತು ನಿಜವಾಗ್ಲೂ ಸಹ ನಾವು ಯಾವ ಸಂಖ್ಯೆ ಮಾಡ್ತೀವಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕೊಡ್ತಾರೆ ಅನ್ನೋದಕ್ಕಿಂತಲೂ ಸಹಸ್ರಾರು ಸಂಖ್ಯೆಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ ನಾವು. ರಕ್ತದಾನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ, ರಕ್ತದಾನ ಮಾಡೋದಕ್ಕೆ ಇರ್ತಕ್ಕಂತಹ ಹಿಂಜರಿಕೆ ಏನಿದೆ ಅದನ್ನು ಹೋಗ್ಲಾಡಿಸೋದ್ರಲ್ಲಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಬಾರಿಯ ರಕ್ತದಾನ ಶಿಬಿರ ಬಹುಶಃ ಇಡೀ ದೇಶದಲ್ಲೇ ಒಂದು ದಾಖಲೆ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಂತೂ ಖಂಡಿತ ಇದೆ. ಮೊದಲನೇದಾಗಿ ವರುಣದೇವರಿಗೆ, ಯಾಕಂದರೆ ಕಳೆದ ಬಾರಿನೇ ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ ಆಗಬೇಕಾಗಿತ್ತು. ಮಳೆಯ ಒಂದು ಅವಕೃಪೆಯಿಂದ ನಮಗೆ ಕಳೆದ ಬಾರಿ ಹಿಂದೇಟಾಯಿತು. ಈ ಬಾರಿ ದೇವರು ಎಲ್ಲ ರೀತಿಯಾದಂತಹ ಪ್ರಕೃತಿಯನ್ನು ನಮಗೆ ಅನುಕೂಲಕರವಾಗಿ ಇಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಇನ್ನೂ ಸುಸೂತ್ರವಾಗಿ ನಡೀತಾ ಇದೆ. ಇನ್ನೂ 6 ಗಂಟೆಗಳ ಕಾಲ ಇದು ನಡೀತಕ್ಕಂಥದ್ದು ಇದೆ. ಬೆಳಗ್ಗೆ 8 ಗಂಟೆಗೆ ತುಂಬ ಆಶ್ಚರ್ಯ ಆಗ್ತದೆ. 8 ಗಂಟೆಗೆ ನಾವು ತಯಾರಾಗೋದಕ್ಕಿಂತ ಮುಂಚಿತವಾಗಿ ದಾನಿಗಳು ಇಲ್ಲಿ ತಯಾರಿದ್ದರು. ಸೊ ಈ ರೀತಿಯಾದಂಥ ಪ್ರತಿಕ್ರಿಯೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡ್ತದೆ. ರಾಜಕಾರಣ ಇನ್ನೊಂದು ಮತ್ತೊಂದು ಇವೆಲ್ಲವೂ ಪಕ್ಕಕ್ಕಿಟ್ಟರೆ ಈ ರೀತಿಯಾದ ಕಾರ್ಯಗಳು ಮಾಡಿದಾಗ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಇವತ್ತರಲ್ಲಿ 12 ರಕ್ತ ನಿಧಿಗಳು ಬಂದಿದ್ದಾವೆ. ನಮ್ಮ ಚಿಕ್ಕಬಳ್ಳಾಪುರದ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಮೊದಲನೇದು, ಬೆಂಗಳೂರಿನ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಮೊದಲನೇದು, 2ನೇದು, ಮತ್ತು ಕೊಪ್ಪಳ ರೆಡ್ ಕ್ರಾಸ್ ಸಂಸ್ಥೆ, ಬಿಜಾಪುರ ರೆಡ್ ಕ್ರಾಸ್ ಸಂಸ್ಥೆ, ಚಿತ್ರದುರ್ಗ ರೆಡ್ ಕ್ರಾಸ್ ಸಂಸ್ಥೆ, ತುಮಕೂರು ರೆಡ್ ಕ್ರಾಸ್ ಸಂಸ್ಥೆ, ಇದೆಲ್ಲದರ ಜೊತೆಗೆ ರಾಷ್ಟ್ರೋತ್ಥಾನ ಪರಿಷತ್ತು. ಯಾಕೆಂದರೆ ನಾವು 2006ರಲ್ಲಿ ಮೊದಲು ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರಕ್ತನಿಧಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಮ್ಗೆ ಸಹಕಾರ ನೀಡಿದಂಥ ರಾಷ್ಟ್ರೋತ್ಥಾನ ಪರಿಷತ್ರವರು, ಲಯನ್ ಸಂಸ್ಥೆ, ಇವತ್ತು ನಾವು ರಕ್ತದಾನ ಶಿಬಿರ ಆಯೋಜನೆ ಮಾಡ್ತಾ ಇದ್ದೀವಿ ಅಂತಂದರೆ ಮೂಲ ಕಾರಣಕರ್ತರು ಲಯನ್ ಸಂಸ್ಥೆಯವರು, ಅವರ ಒಂದು ಸಹಕಾರದೊಂದಿಗೆ ಲಯನ್ ಸಂಸ್ಥೆಯವರು, ಮತ್ತು ಬೆಂಗಳೂರಿನಲ್ಲಿ ಸುರಕ್ಷಾ ಆಸ್ಪತ್ರೆ, ಈ ಥಲಸೀಮಿಯಾ ಅಂತ ಒಂದು ವಿಶಿಷ್ಟವಾದಂಥ ರೋಗ ಇದೆ, ಆ ರೋಗಕ್ಕೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥ ಆಸ್ಪತ್ರೆ ನಮ್ಮ ಸುರಕ್ಷಾ ಆಸ್ಪತ್ರೆಯವರು, ಅವರು ಸಹ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಹಣದ ಕೌಂಟರೇ ಇಲ್ಲದೆ ಇರತಕ್ಕಂಥ ಆಸ್ಪತ್ರೆ ಮುದ್ದೇನಹಳ್ಳಿ ಸರಳ ಆಸ್ಪತ್ರೆ, ಸತ್ಯಸಾಯಿಯ ಸರಳ ಆಸ್ಪತ್ರೆ, ಅವರು ಸಹ ಇವತ್ತು ಇಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಶೇಖರಣೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ವಿಶಿಷ್ಟವಾಗಿ ನಮ್ಮ ಕೋಲಾರದ SLR ಆಸ್ಪತ್ರೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥವ್ರು. ನಾವು ಎಲ್ಲ ವಿಶಿಷ್ಟವಾದಂಥವ್ರನ್ನೇ ಆಯ್ಕೆ ಮಾಡ್ಕೋತೀವಿ. ಯಾಕೆ ಅಂತಂದರೆ ನಮ್ಮ ದಾನಿಗಳು ಇವತ್ತು ಇಷ್ಟೊಂದು ಶ್ರಮ ಹಾಕಿ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನಾ ರೀತಿಯಾದಂತಹ ತೊಂದರೆಗಳಿದ್ರೂ ಸಹ ಎಲ್ಲ ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಎಷ್ಟು ಶಿಕ್ಷಣ ಸಂಸ್ಥೆಗಳಿದಾವೋ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಶಾಂತಿಯಿಂದ, ನಾವು ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ 300ಕ್ಕೂ ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ RCM ಕಾಲೇಜ್ ಇರ್ಬೋದು, ನಮ್ಮ NSSನ ಘಟಕ ಏನು ಬೆಂಗಳೂರಿನಲ್ಲಿ ಇದೆ ಘಟಕ, ಅವರು ಅಲ್ಲಿಂದ ಸಹ ಬಂದು ಇಲ್ಲಿ ರಕ್ತದಾನ ಮಾಡಿದ್ದಾರೆ. ಕೇರಳದಲ್ಲಿ ಇರ್ತಕ್ಕಂಥ ಜನ
ಏನು ನಮ್ಮ ಮಯೂಗ ಬೇಕರಿ ಆಗಿರ್ಬೋದು ಮತ್ತು ಇನ್ನಿತರೆ ಕೆಲಸಗಳಲ್ಲಿ ಇಲ್ಲಿ ತೊಡಗಿಸಿಕೊಂಡು ವಾಸ ಇದ್ದಾರೆ, ಅವರು ಇಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ಮಿಲ್ಕ್ ಯೂನಿಯನ್ ಏನು KMF ಇದೆ ಸರ್, ಇಂಥದ್ದು ನೂರಾರು ಸಂಘಟನೆಗಳು ಸರ್, ಎಲ್ಲರೂ ಸಹ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಇವತ್ತು ವಿಶೇಷವಾಗಿ ಸ್ವಿಗ್ಗಿ ಡೆಲಿವರಿ ಮಾಡ್ತಕ್ಕಂಥ ಹುಡುಗರು, ಅಮೆಝಾನ್ ಡೆಲಿವರಿ ಮಾಡ್ತಕ್ಕಂಥ ಹುಡುಗರು, ನಮ್ಮ ಸಿಬ್ಬಂದಿ ವರ್ಗದವರು ಬಹುಶಃ ಯಾವ ಒಬ್ಬ ವ್ಯಕ್ತಿಯನ್ನು ಸಹ ಬಿಟ್ಟಿಲ್ಲ. ಚಿಕ್ಕಬಳ್ಳಾಪುರದ ಪ್ರಜೆ ಅಂತ ಯಾರಾದರೂ ಇದ್ದರೆ ಅವರ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿದ್ದಾರೆ. ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಬಾರಿ ಧನ್ಯವಾದಗಳು ಹೇಳಿದ್ರು ಸಹ ಕಮ್ಮಿ ಆಗ್ತದೆ. ಧನ್ಯವಾದಗಳು ಸರ್. ಓಕೆ. ಇನ್ನು ಮಧ್ಯಾಹ್ನದ ಊಟದ ವೇಳೆಗೆ 2700 ಯೂನಿಟ್ ದಾಟಿದ್ದ ರಕ್ತ ಸಂಗ್ರಹ 4 ಗಂಟೆ ವೇಳೆ 3600 ದಾಟಿದ್ದು 6 ಗಂಟೆ ವೇಳೆಗೆ 4000 ದಾಟಿದೆ ಎಂದು ತಿಳಿದು ಬಂದಿದೆ. ರಕ್ತ ನೀಡಿದ ಯುವಕರು ಸರ್ಟಿಫಿಕೇಟ್ ಪಡೆದು ವಾಪಸ್ಸಾಗದೆ 6 ತುರಾಯಿ ತಂದು ನವೀನ್ ಕಿರಣ್ಗೆ ಸಮರ್ಪಿಸುತ್ತಿದ್ದು ಅವರಿಗೆ ಇನ್ನಷ್ಟು ಸ್ಫೂರ್ತಿ ನೀಡುವಂತಿತ್ತು. ಇನ್ನು ಇದೇ ತಿಂಗಳು 30ರಂದು ದತ್ತಿ ಜಯಂತಿ ಹಮ್ಮಿಕೊಂಡಿದ್ದು, ಜುಲೈ ತಿಂಗಳಾದ್ಯಂತ ನಡೆದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಎಲ್ಲರಿಗೂ, ವಿಶೇಷವಾಗಿ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಂದು ಗೌರವ ಸಮರ್ಪಣೆ ಹಮ್ಮಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳೇ ಬೇಡ ಎಂದಾದರೆ ಗಂಡ ಹೆಂಡತಿ ಮಾತನಾಡಿಕೊಂಡು ಆಪರೇಷನ್ ಮಾಡಿಸಿಕೊಳ್ಳುವುದು ಪದ್ಧತಿ. ಆದರೆ ಇಲ್ಲೊಬ್ಬ ಪಾಪಿ ತಂದೆ ಈಗಾಗಲೇ ಒಂದು ಹೆಣ್ಣು ಮಗು ಇದೆ, ಅದರ ಜೊತೆಗೆ ಮತ್ತೊಂದು ಹೆಣ್ಣು ಮಗು ಆಗಿದೆ ಎಂದು ಆಕ್ರೋಶಗೊಂಡ ತಂದೆ ಕೇವಲ 13 ದಿನದ ಹೆಣ್ಣು ಮಗು ಎಂದು ನೋಡದೆ ರಾತ್ರೋರಾತ್ರಿ ಮನೆ ಆವರಣದಲ್ಲಿದ್ದ ಸಭೆಗೆ ಬೀಸಾಕಿ ಬಂದು ಏನು ಗೊತ್ತಿಲ್ಲವದನಂತೆ ಇದ್ದು ಬಿಟ್ಟಿದ್ದ. ಪೊಲೀಸ್ ದೂರು ನೀಡಿ ವಿಚಾರಣೆ ಮಾಡುತ್ತಿದ್ದಂತೆ ಮಗುವನ್ನ ತಾನೇ ಕೊಂದಿದ್ದು ಎಂದು ಒಪ್ಪಿಕೊಂಡ ದುರ್ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಮಗುವಿನ ತಂದೆ ಇಮ್ರಾನ್ ಎಂಬುವನು ತಾನು ಪ್ರೀತಿಸಿ ಮದುವೆಯಾಗಿದ್ದ ಮುಸ್ಕಾನ್ ಎಂಬ ಹೆಂಡತಿಗೆ ಈಗಾಗಲೇ ಒಂದು ಹೆಣ್ಣು ಮತ್ತೊಂದು ಗಂಡು ಮಗುವಾಗಿತ್ತು. ಮೂರನೆಯದು ಹೆಣ್ಣು ಮಗುವಾಯ್ತಲ್ಲ ಎಂದು ಚಿಂತೆಗೆ ಬಿದ್ದ ಗಂಡ ಇಮ್ರಾನ್ ನಿನ್ನೆ ರಾತ್ರಿ ತಾಯಿ ಪಕ್ಕದಲ್ಲಿ ಮಲಗಿದ್ದ ಮಗುವನ್ನ ಯಾರಿಗೂ ತಿಳಿಯದಂತೆ ಮನೆ ಅಂಗಳದಲ್ಲಿದ್ದ ಸಂಪಿಗೆ ಎಸೆದು ಬಂದು ತನಗೇನು ಗೊತ್ತಿಲ್ಲದಂತೆ ಸುಮ್ಮನಿದ್ದ. ಪಕ್ಕದಲ್ಲಿ ಮಗು ಇಲ್ಲದಿದ್ದನ್ನ ಕಂಡು ಗಾಬರಿಗೊಂಡ ಮಗುವಿನ ತಾಯಿ ಮುಸ್ಕಾನ್ರಿಂದ ಪೊಲೀಸರಿಗೆ ದೂರು ನೀಡಿದ್ರು. ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಬಂದು ಮಹಜಾರು ಮಾಡಿ ಅನುಮಾನ ಬಂದು ಮಗುವಿನ ತಂದೆಯನ್ನ ವಿಚಾರಿಸುತ್ತಿದ್ದಂತೆ ಆತ ನಿಜ ಒಪ್ಪಿಕೊಂಡಿದ್ದಾನೆ. ನಂತರ ಮಗುವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು. ಸದ್ಯ ಹೆಂಡತಿ ದೂರಿನ ಮೇರೆಗೆ ಪೊಲೀಸರು ಗಂಡನನ್ನ ಪೊಲೀಸರ ವಶಕ್ಕೆ ಪಡೆದು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಏನ್ ಮಾಡ್ಲಿ ಹೋಗೋಣ ಹೇಳಿ, ನನ್ಗೆ ಇನ್ನ ಟಿಫೋನು ಇಲ್ಲ, ಏನಿಲ್ಲ ಬೆಳಗಿಂದ. ನಾನೇನು ಇತ್ರ ಹೇಳೋಕು ಆಗಲ್ಲ ಅಣ್ಣ. ಇವಾಗ ಹೇಳೋದು ಹೇಳಿದೀನಿ, ಏನ್ ಮಾಡ್ತೀರಣ್ಣ? ಇವಾಗ ಒಪ್ಕೊಂಡ್ರೆ ನಾನು ಹೋಗಿ ಕತ್ತಿಸ್ಬಿಡ ಹೋಗ್ಲಿ, ಆಚೆ ಕರ್ಕೊಂಬಂದು ಯಾರ ಜೀವನ ಇವಾಗ? ಆ ಮಗು ಅವಳೆ ಯಾರ್ಕಂತ ಇವಾಗ ನಾನು ಆ ಮಗು ನನ್ ಮಗಳು ನೋಡುವ, ಆ ಮಗು ಚಿಕ್ಕ ಮಗುನ್ ನೋಡ್ಬೇಕಾ? ಹೇಳ್ರಿ, ಏನ್ ಮಾಡ್ಬೇಕು ನಾನು ಕರ್ಕೊಂಬಂದು? ಇವಾಗ ಹೇಳಿ, ನಾನೇನ್ ನೀವೇ ತೀರ್ಮಾನ ಹೇಳಿ, ನಾನೇನ್ ಮಾಡ್ಲಿ ಹೇಳಿ? ಯಾರು ಗೊತ್ತಾಣ? ದೇವ್ರು ಗೊತ್ತಾಣ. ನಾವು ನೋಡ್ಕೊಂತ ಇದೀವಿ ಹಂಗಂದಿದ್ರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಕೊರತೆಯಿಂದ ಸುತ್ತಮುತ್ತಲಿನ ಸಾರ್ವಜನಿಕರು ಹಾಗೂ ತುರ್ತು ರೋಗಿಗಳು ಪರದಾಡುವಂತಾಗಿದೆ. ಗರ್ಭಿಣಿ ಮಹಿಳೆಯರ ತುರ್ತು ಸ್ಥಿತಿಗೂ ಅನುವು ಆಗದ ಇಲ್ಲಿನ ಆಂಬ್ಯುಲೆನ್ಸ್ ವ್ಯವಸ್ಥೆಯಿಂದ ಬೇಸತ್ತ ಸ್ಥಳೀಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳ ಅನುಕೂಲಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಸ್ಥಳೀಯರು ಪರದಾಡುತ್ತಿರುವುದು ಭಾರೀ ಆಕ್ರೋಶಕ್ಕೆ ಕಾರಣವಾಗುತ್ತಿದ್ದು, ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಲು ಆಗ್ರಹಿಸುತ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯ ಕೊರತೆಯಿಂದ ಸುತ್ತಮುತ್ತಲಿನ ಸಾರ್ವಜನಿಕರು ಹಾಗೂ ತುರ್ತು ರೋಗಿಗಳ ಸ್ಥಿತಿ ಗಂಭೀರವಾಗಿದೆ. ಗರ್ಭಿಣಿ ಮಹಿಳೆಯರ ತುರ್ತು ಸ್ಥಿತಿಗೂ ಅನುವು ಆಗದ ಇಲ್ಲಿನ ಆಂಬ್ಯುಲೆನ್ಸ್ ವ್ಯವಸ್ಥೆಯಿಂದ ಬೇಸತ್ತ ಸ್ಥಳೀಯರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸುಮಾರು ಒಂದು 10-15 ವರ್ಷದಿಂದ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳು ಕೊಡ್ತಾನೇ ಇದ್ದೀವಿ. ತಾಲೂಕು DHವರೆಗೂ ಕೊಟ್ಟಿದ್ವಿ, DHವರೆಗೂ ಕೊಟ್ಟಿದ್ವಿ, DC ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ ಮಾಜಿ ಶಾಸಕರ
ಶಾಸಕರಿಗೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 hours ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳ್ಳೋಕೆ ಬಂದರೆ ಇನ್ನು ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಇನ್ನು ತುರ್ತು ಸ್ಥಿತಿಯಲ್ಲಿ ಕರೆ ಮಾಡಿದರೆ ಗಂಟೆಗಟ್ಟಲೆ ಸಮಯ ಕಳೆದರೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗುತ್ತಿಲ್ಲವೆಂದು ಆರೋಪ ಕೇಳಿಬರುತ್ತಿದೆ. ಸರ್ಕಾರ ಬರೀ 15 ನಿಮಿಷಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗುವ ಭರವಸೆ ನೀಡಿ ವಂಚನೆ ಮಾಡುತ್ತಿರುವುದು ತಪ್ಪೆಂದು ಸಾರ್ವಜನಿಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಈ ಕೂಡಲೇ ತಾಲೂಕು ವೈದ್ಯ ಆಡಳಿತಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ವೈದ್ಯ ಆಡಳಿತ ಗಮನ ಹರಿಸಲು ಆಗ್ರಹಿಸುತ್ತಿದ್ದಾರೆ. ನಾನು ಇಲ್ಲಿ 5 years ಇಂದ ಇಲ್ಲೇ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ. ಇಲ್ಲಿ ಮೈನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದ್ರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಅಂದರೆ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. ಇನ್ನು ಇಲ್ಲಿನ ಆಸ್ಪತ್ರೆಯು ಸಾರ್ವಜನಿಕರ ರೋಗಕ್ಕೆ ಕಾರಣವಾಗುತ್ತಿದ್ದು, ಮಳೆಗೆ ಆಸ್ಪತ್ರೆಯ ರಸ್ತೆ ಹಾಳಾಗಿ ರೋಗಿಗಳು ಬಂದು ಹೋಗಲು ಕೂಡ ಸಾಧ್ಯವಿಲ್ಲದಂತೆ ಆಗುತ್ತಿದೆ ಎಂಬುದು ಇಲ್ಲಿನ ಗಂಭೀರ ಆರೋಪವಾಗಿದೆ. ಇನ್ನು ಈ ಬಗ್ಗೆ ಮಾಜಿ ಶಾಸಕರು ಆರೋಗ್ಯ ಸಚಿವರಾಗಿದ್ದಾಗಲೇ ಸಾಕಷ್ಟು ಬಾರಿ ಮನವಿಗಳನ್ನು ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ. ಹಾಲಿ ಶಾಸಕರು ಕಳೆದ 3 ತಿಂಗಳ ಹಿಂದೆ ಈ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲ ಸೌಲಭ್ಯಗಳು ಒದಗಿಸುವ ಭರವಸೆ ನೀಡಿದ್ರು, ಕಾರ್ಯರೂಪಕ್ಕೆ ಮಾತ್ರ ಏನೂ ಆಗಿಲ್ಲ ಎಂದು ಆರೋಪ ಮಾಡಿದ್ದು, ಇನ್ನೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಂದೇಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದನ್ನು ಖಂಡಿಸಿ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಡಿವೈಎಫ್ಐ ಮತ್ತು ಎಸ್ಎಫ್ಐ ಸಂಘಟನೆ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಡಿವೈಎಫ್ಐ ಮತ್ತು ಎಸ್ಎಫ್ಐ ಸಂಘಟನೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಎಸ್ ರಾಜಶೇಖರ್ ಗುಡಿಬಂಡೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಮರುಕಳಿಸುತ್ತಿರುವುದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಳ ಕಾಲ ಶ್ರಮಪಟ್ಟು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಪರಿಶ್ರಮ ವ್ಯರ್ಥವಾಗುತ್ತಿದೆ. ನೀಟ್ ಪರೀಕ್ಷೆಯಂತಹ ರಾಷ್ಟ್ರಮಟ್ಟದ ಪರೀಕ್ಷೆಗಳು ಸಂಪೂರ್ಣ ಪಾರದರ್ಶಕವಾಗಿ ನಡೆಯಬೇಕು. ತಮ್ಮ ಹಕ್ಕುಗಳಿಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಟಿಯರ್ ಗ್ಯಾಸ್ ಪ್ರಯೋಗಿಸಿ ಲಾಠಿ ಚಾರ್ಜ್ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದ ಕ್ರಮವಾಗಿದೆ.
ವಿದ್ಯಾರ್ಥಿಗಳ ಧ್ವನಿಯನ್ನ ಬಲಪ್ರಯೋಗದಿಂದ ಹತ್ತಿಕ್ಕುವ ಪ್ರಯತ್ನವನ್ನು ದೇಶದ ಜನತೆ ಒಪ್ಪುವುದಿಲ್ಲ. ಕೇಂದ್ರ ಸರ್ಕಾರ ಈ ಘಟನೆಯ ನೈತಿಕ ಹೊಣೆ ಹೊತ್ತು ದೇಶದ ವಿದ್ಯಾರ್ಥಿಗಳಲ್ಲಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಪೊಲೀಸರನ್ನು ವಿದ್ಯಾರ್ಥಿಗಳನ್ನು ಪೊಲೀಸರು ಲಾಠಿಗಳಿಂದ ಹೊಡೆದು ತಲೆಗಳನ್ನೆಲ್ಲ ಹೊಡೆದು ಅವರಿಗೆಲ್ಲ ಕೂಡ ಗಾಯಗಳನ್ನು ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದು ಅಲ್ಲದೆ ಹೊಗೆ ಬಾಂಬುಗಳನ್ನು ಕೂಡ ಹಾಕಿದ್ದಾರೆ ವಿದ್ಯಾರ್ಥಿಗಳ ಮೇಲೆ. ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ನಿಮ್ಮ ನರೇಂದ್ರ ಮೋದಿ ಅವರು ಕೇಳ್ತಾ ಇದ್ದೀವಿ, ಅಮಿತ್ ಶಾ ಅವರಿಗೆ ಕೇಳ್ತಾ ಇದ್ದೀವಿ, ನಾವು ವಿದ್ಯಾರ್ಥಿಗಳು, ನಾವು ಭಯೋತ್ಪಾದಕರಲ್ಲ, ನಮ್ಮ ಹಕ್ಕು ಹೋರಾಟ ಮಾಡುವಂತ ಹಕ್ಕು. ನಾವು ಹೋರಾಟ ಮಾಡಬೇಕಾದ್ರೆ ನೀವು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಮೇಲೆ ಹೊಗೆ ಬಾಂಬು ಹಾಕಿಸುವಂತ ಪರಿಸ್ಥಿತಿ ಏನಾಗಿತ್ತು ನಿಮಗೆ? 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಕೂಡ ನಾಂದಿ ಹಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಬಂದ್ರೆ. ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಈ ದೇಶಾದ್ಯಂತ ಇವತ್ತು ಒಂದಾಗಿದ್ದಾರೆ. ಇವತ್ತು ಹೋರಾಟಗಳು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಒಂದು ಉಗ್ರವಾದ ಹೋರಾಟಗಳನ್ನು ಮಾಡಿ ನಾವು ಎಲ್ಲ ಜಿಲ್ಲೆ ತಾಲೂಕು ಕೇಂದ್ರಕ್ಕೂ ಕೂಡ ಬಂದ್ ಮಾಡಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ಅಂತ ತಿಳಿಸ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಹರೀಶ್, ಮುಖಂಡರಾದ ರಮಣ, ಚನ್ನರಾಯಪ್ಪ, ನಾಗೇಶ್, ಹರೀಶ್, ಪ್ರವೀಣ್ ಸೇರಿದಂತೆ ಡಿವೈಎಫ್ಐ ಮತ್ತು ಎಸ್ಎಫ್ಐ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 2 ತಾಲೂಕುಗಳಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಎಲ್ಲ ಪಿಎಚ್ಸಿಗಳಲ್ಲಿ ಒಬ್ಬ ವೈದ್ಯರು, ಒಬ್ಬರು ಇಬ್ಬರು ನರ್ಸ್ಗಳು ಇದ್ದಾರೆ. ಅಲ್ಲಿ ಸಪ್ಲೈ ಮಾಡುವ ಮೆಡಿಸಿನ್ ಶೇಖರಿಸಿಕೊಳ್ಳಲು ಫ್ರಿಡ್ಜ್, ರೋಗಿಗಳು ಕುಳಿತುಕೊಳ್ಳಲು ಕುರ್ಚಿಗಳ ವ್ಯವಸ್ಥೆ ಇಲ್ಲ. ಇನ್ನು ಶೌಚಾಲಯಗಳಂತೂ ಕೇಳುವ ಹಾಗೆಯೇ ಇಲ್ಲ. ಅಲ್ಲಿನ ದುಸ್ಥಿತಿಗಳನ್ನ ಕಂಡ ಜಾಯ್ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ತಮ್ಮ ಫೌಂಡೇಶನ್ನಿಂದಲೇ ಉಚಿತವಾಗಿ ಫ್ರಿಡ್ಜ್ ಮತ್ತು ಆಸನಗಳನ್ನು ಮಂಚಿನಹಳ್ಳಿ ಆಸ್ಪತ್ರೆಗೆ ಕೊಡಿಸಿದ್ರು. ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆಗಿದ್ದರೂ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆ ಮಾಡಿ ಅಪ್ಗ್ರೇಡ್ ಮಾಡಿಲ್ಲ. ಪಿಎಚ್ಸಿ ಕೇಂದ್ರ ಲೆಕ್ಕದಲ್ಲೇ ಆಸ್ಪತ್ರೆ ನಡೆಯುತ್ತಿದ್ದು ಅಲ್ಲಿ ವೈದ್ಯರು, ದಾದಿಯರ ಸಮಸ್ಯೆ ಇದೆ. ಮೆಡಿಸಿನ್ ಇಟ್ಟುಕೊಳ್ಳಲು ಸ್ಟೋರ್ ರೂಮ್, ಫ್ರಿಡ್ಜ್ ಇಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರೇ ಇದ್ದಾರೆ. ಇಲ್ಲಿನ ಅವ್ಯವಸ್ಥೆ ಒಮ್ಮೆ ಬಂದು ನೋಡಿ ಎಂದು ಆ ಊರಿನವರು ತಿಳಿಸಿದ ಕಾರಣ ಜಾಯ್ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ತುರ್ತಾಗಿ ಬೇಕಾಗಿದ್ದ ಫ್ರಿಡ್ಜ್ ಮತ್ತು ರೋಗಿಗಳು ಕುಳಿತುಕೊಳ್ಳಲು ಕುರ್ಚಿಗಳನ್ನು ದಾನವಾಗಿ ನೀಡಿದರು. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂತ ಒಂದೇನು ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜ್ನು ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚೇನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ. ಇಲ್ಲಿ ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ, ನೋಡಿದಾಗ ನಮಗೆ ನೋವಾಯಿತು. ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈಗಿನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪಿತವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗ್ಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರುವಂತದ್ದು ಏನಂದ್ರೆ ನಮ್ಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೆಲ್ಲ ಹೋಗ್ಬೇಕಾಗುತ್ತೆ ಬಡವರು. ಅದಕ್ಕಾಗಿ ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸದಾ ನಮ್ಮ ಸೇವೆ ಜೊತೆಲಿ ನಿಂತಿರ್ತೀವಿ. ಇದೇ ವೇಳೆ ಅಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತರು ಸಂಬಳವೇ ಬರುತ್ತಿಲ್ಲ ಎಂದು ಅಳಲು ತೋಡಿಕೊಂಡಾಗ ಅವರ ಪರ ನಿಂತು ಹೋರಾಟ ಮಾಡಿ ಸಂಬಳ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ವೇಳೆ ಮಾತನಾಡಿದ ಆಶಾ ವರ್ಕರ್, ನಮಗೆ ಕೊಡೋದು 5,000, ನಮಗೆ ಕೇವಲ 2-3 ಗಂಟೆ ಕೆಲಸ ಎಂದು ನೇಮಕ ಮಾಡಿಕೊಂಡ್ರು. ಆದರೆ ಈಗ 3 ತಿಂಗಳಾದರೂ ನಮ್ಮ ಗೌರವಧನ ಕೊಟ್ಟಿಲ್ಲ, ದಿನ ಪೂರ್ತಿ ದುಡಿಸಿಕೊಳ್ಳುತ್ತಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಹೌದು, ಕೆಲಸದ ಒತ್ತಡ ಇದೆ. ಡಾಕ್ಟರ್ಗಳು, ಸಿಸ್ಟರ್ಗಳು ಎಲ್ಲಾರನ್ನು ಅವ್ರ ಪಾಪ ಅವ್ರ ಕೆಲಸದ ಒತ್ತಡ ಅಂದ್ರೆ ಅವ್ರ ಮೇಲಧಿಕಾರಿಗಳು ಒತ್ತಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿದೆ ನಮ್ಮ ಬಗ್ಗೆ. ಏನ್ ಡಾಕ್ಟರ್ಗಳೇ ನೋಡಿ ಪಾಪ ನಮ್ಮ ಆಶಾ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆದ್ರೂ ಫೆಬ್ರವರಿಯಿಂದ ಸ್ಯಾಲ್ರಿ ಆಗಿಲ್ಲ, ಆದ್ರೂ ಕೆಲಸ ಮಾಡ್ತಾರೆ. ಅವರೇ ಬೇಜಾರ್ ಪಡ್ತಾ ಇದ್ದಾರೆ ಸರ್ ಡಾಕ್ಟರ್ಗಳು, ಸಿಸ್ಟರ್ಗಳು. ಯಾಕೆ ಇವ್ರಿಗೆ ಹೆಂಗೆ ಕೆಲಸ ಹೇಳೋದು? ಸ್ಯಾಲ್ರಿ ಬಂದಿಲ್ಲ, ಚಾರ್ಜ್ಗಳು ಇಟ್ಕೊಂಡು ಬರಕ್ಕೆ
ದುಡ್ಡಿಲ್ಲ ಅವ್ರ ಹತ್ರ, ಹೆಂಗೆ ಅವ್ರ ಕೆಲಸ ಹೇಳಿ ನಾವು ಮಾಡಿಸ್ಕೋಬೇಕು ಅಂತ ಅವರೇ ಬೇಜಾರ್ ಪಟ್ಕೊಂಡು ಅವರೇ ಸುಮ್ನೆ ಆಗ್ತಾ ಇದಾರೆ ಸರ್. ಪಾಪ ನಾವ್ ಮಾಡಲ್ಲ ಸರ್ ಅಂದ್ರೂ ನಮ್ಗೆ ಇಷ್ಟು ದಿನ ದುಡ್ಡು ಬರ್ತಾ ಇದ್ದಾಗ ಸರ್ ಹೇಳ್ತಿದ್ದು ಬರ್ತಾ ಇದೆಯಲ್ಲ ಮಾಡ್ರಿ ಅಂತ. ಬಟ್ ಇವಾಗ ನಮ್ಗ್ ಬರ್ದೇ ಇರೋದಕ್ಕೆ ಅವ್ರಿಗೆ ಹೇಳಕ್ಕೆ ಬಾಯಿ ಇಲ್ಲ ಸರ್. ನಮ್ ಡಾಕ್ಟರ್ಗಳು ಸಿಸ್ಟರ್ಗಳಿಗೆ ಏನಂತ ಹೇಳಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂತಾರೆ. ಕೊಡಿ ಮೇಡಮ್, ನೀವು ಕೊಡಿ ನಮ್ ಕಾಸು, ನಾವ್ ಮಾಡ್ತೀವಿ. ನಾವ್ ಬಂದಿರೋದೇ ಕೆಲಸ ಮಾಡಕ್ಕೆ, ನಾವ್ ಸುಮ್ನೆ ಕುತ್ಕೊಂಡು ಕಾಲ ಹಾಕೊಂಡು ಹೋಗಕ್ಕೆಲ್ಲ ಬಂದಿರೋದು. ಬಿಸ್ಲಲ್ಲಿ ಮನೆ ಮನೆ ತಿರ್ಗಿ ಕೆಲಸ ಮಾಡ್ತಾ ಇದೀವಿ. ನಾವ್ ಹೊಟ್ಟೆ ತುಂಬಿಸ್ರಿ, ಹೊಟ್ಟೆ ತುಂಬದಿದ್ದು ನಾವ್ ಹೆಂಗೆ ಕೆಲಸ ಮಾಡೋದು? ಊಟ ಮಾಡಿದ್ರೆ ಕೆಲಸ ಮಾಡಿದ್ರೆ ಸುಸ್ತಾಗಿ ಬಿದ್ದೋದ್ರೆ ಯಾರು ಹೊಣೆ ನಮ್ಗೆ ಹೇಳಿ ಸರ್? ಈ ವೇಳೆ ಫೌಂಡೇಶನ್ ಸದಸ್ಯರಾದ ಅನಿಲ್ ಕುಮಾರ್, ನರೇಶ್, ರಾಮು, ಮುಬಾರಕ್ ಇತರರು ಇದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುರುಪೌರ್ಣಿಮಾ ಅಂಗವಾಗಿ ಇದೇ ತಿಂಗಳ 27ರಿಂದ 3 ದಿನಗಳ ಕಾಲ ಸತತ 72 ಗಂಟೆಗಳ ಸಂಗೀತೋತ್ಸವ ನಡೆಯಲಿದೆ ಎಂದು ಶ್ರೀ ಯೋಗಿನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕ ವಾನರಶ್ರೀ ಬಾಲಕೃಷ್ಣ ಭಾಗವತರ್ ತಿಳಿಸಿದರು. ಕೈವಾರದ ಗುರುಪೂಜಾ ಸಂಗೀತೋತ್ಸವ ಈ ಭಾಗದಲ್ಲಿ ನಡೆಯುವ ಒಂದು ಸಾಂಸ್ಕೃತಿಕ ಹಬ್ಬ. ಹರಿಹರ ಕ್ಷೇತ್ರ ಎನಿಸಿಕೊಂಡಿರುವ ಕೈವಾರವು ಭಕ್ತರ ಭಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ಪ್ರತಿನಿತ್ಯ ಭಜನೆ, ಹರಿಕತೆ, ಸಂಗೀತ ಮುಂತಾದ ಭಕ್ತಿಯ ಸಮರ್ಪಣೆ ಮಾಡುವ ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡಲಾಗುತ್ತಿದೆ. ಭಕ್ತಿಯ ಮಾರ್ಗದಲ್ಲಿ ಕೈವಾರ ಮಠವು ನಡೆಯುತ್ತಿದೆ. ದೇಶದ ನಾನಾ ಭಾಗಗಳಿಂದ ಸಂಗೀತಗಾರರು, ಭಜನಾ ಭಕ್ತರು ಬಂದು ತಮ್ಮ ಸೇವೆಯನ್ನು ಕಾಲಜ್ಞಾನಿ ಸದ್ಗುರು ತಾತಯ್ಯನವರಿಗೆ ಸಮರ್ಪಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಕೈವಾರದ ಕಾಲಜ್ಞಾನಿ ಸದ್ಗುರು ಶ್ರೀ ಯೋಗಿನಾರಾಯಣ ಗುರುಪೂಜಾ ಸಂಗೀತ ಮಹೋತ್ಸವವನ್ನು ಜುಲೈ 27ರಿಂದ 29ರವರೆಗೆ ತಾತಯ್ಯನವರ ಸನ್ನಿಧಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುವುದು ಎಂದು ಶ್ರೀ ಯೋಗಿನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತ್ತು ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ. ಒಂದೊಂದು ಚೌಲ್ಟ್ರಿಯಲ್ಲಿ ಗ್ರಾಮಸ್ಥರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಮಠ ಒಂದೇ ಅಲ್ಲ, ಕೈವಾರದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರ ಅವರವರು ಅನುಸಂತರ್ಪಣೆಗಳನ್ನು ಮಾಡ್ತಾ ಇದ್ದಾರೆ. ಮಠ ಒಂದೇ ಅಲ್ಲ, ಗ್ರಾಮಸ್ಥರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಸಂಗೀತೋತ್ಸವದಲ್ಲಿ ಹಿರಿಯ ಕಲಾವಿದರಾದ ಪದ್ಮಶ್ರೀ ಪುರಸ್ಕೃತ ತಿರುವಾರೂರು ಭಕ್ತವತ್ಸಲಂ, ಹಾನೂರು ಅನಂತಕೃಷ್ಣ ಶರ್ಮಾ, ಚೆನ್ನೈನ KV ಪ್ರಸಾದ್, ತಿರುಚಿ B ಹರಿಕುಮಾರ್, ಬೆಂಗಳೂರು B ರಾಜಶೇಖರ್, BC ಮಂಜುನಾಥ್, ಗುರುಪ್ರಸನ್ನ, ತಿರುಪತಿ ಗಿರಿನಾಥ್, ಡೆಲ್ಲಿ ಸಾಯಿರಾಮ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ 3 ದಿನಗಳ ಕಾಲ ಪ್ರತಿನಿತ್ಯ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಗೂ ನಾಡಿನ ಹೆಸರಾಂತ ಕಲಾವಿದರಿಂದ ಸಂಗೀತ ಕಚೇರಿ, ನಾದಸ್ವರ, ತವೇಲ್ ವಾದನ, ಭರತನಾಟ್ಯ, ಹರಿಕತೆ, ಬುರ್ರಕತೆ ಹಾಗೂ ಸಾವಿರಾರು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ 72 ಗಂಟೆಗಳ ನಾದೋಪಾಸನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಾದ ಸುರಸ ಸಂಚಾಲಕ ತಳಗವಾರ ಆನಂದ್, ಕಾಲಜ್ಞಾನಿ ಸದ್ಗುರು ಶ್ರೀ ಯೋಗಿನಾರಾಯಣ ಮಠ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ್, ಶ್ರೀ ಯೋಗಿನಾರಾಯಣ ಮಠದ ಸದ್ಭಕ್ತ ವೆಂಕಟೇಶ್, ಮಂಜುನಾಥ್ ಇದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಗೋಶಾಲೆಗಳನ್ನು ಪ್ರಾರಂಭಿಸಿ ತಾಲೂಕಿನ ರೈತಾಪಿ ಜನತೆಗೆ ಉಚಿತವಾಗಿ ಶೇಂಗಾ ಇತರೆ ಬಿತ್ತನೆ ಬೀಜ ವಿತರಣೆ ಮಾಡಬೇಕೆಂದು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ಚೇಳೂರು ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ KN ಅಶ್ವತ್ಥನಾರಾಯಣಗೌಡ ಸರ್ಕಾರವನ್ನ ಒತ್ತಾಯಿಸಿದರು. ಚೇಳೂರು ತಾಲೂಕಿನ ಎಲ್ಲಾ ಇಲಾಖೆಗಳ ಚೇಳೂರು ಪಟ್ಟಣದ ತಾಲೂಕು ಕಚೇರಿ ಮುಂದೆ ರೈತ ಸಂಘದ ವತಿಯಿಂದ ನಡೆದ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ KN ಅಶ್ವತ್ಥನಾರಾಯಣಗೌಡ ಮಾತನಾಡಿ, ಈ ಬಾರಿ ಮಳೆ ಬಾರದೆ ಬರ ಆವರಿಸಿದೆ. ರೈತರು ಮಾಡಿರುವ ಕೃಷಿ ಸಾಲಗಳು ಮನ್ನಾ ಮಾಡಬೇಕು. ರೈತಾಪಿ ಜನತೆ ಗೂಳೆ ಹೋಗದೆ ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕಿದೆ. ಚೇಳೂರು ತಾಲೂಕಿನ 12 ಗ್ರಾಮ ಪಂಚಾಯಿತಿಗಳಿರುವ ಗ್ರಾಮಗಳ ಜನತೆಗೆ ನೀರು ವ್ಯವಸ್ಥೆ ಮಾಡಬೇಕು. ಚೇಳೂರು ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸುವಂತೆ ಆಗ್ರಹಿಸಿ ಚೇಳೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು.
ಗೋಶಾಲೆಗಳನ್ನು ಪ್ರಾರಂಭಿಸಬೇಕು. ತಾಲೂಕಿನ ರೈತಾಪಿ ಜನತೆಗೆ ಉಚಿತವಾಗಿ ಶೇಂಗಾ ಜೊತೆ ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ರೈತರು ಮಾಡಿರುವ ಕೃಷಿ ಸಾಲಗಳು ಮನ್ನಾ ಮಾಡಿ ರೈತಾಪಿ ಜನತೆ ಗುಳೆ ಹೋಗದೆ ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕಾಗಿದೆ. ಚೇಳೂರು ತಾಲೂಕಿನ 12 ಗ್ರಾಮ ಪಂಚಾಯಿತಿಗಳಿರುವ ಗ್ರಾಮಗಳ ಜನತೆಗೆ ನೀರು ವ್ಯವಸ್ಥೆ ಮಾಡಬೇಕು. ಚೇಳೂರು ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಗಳನ್ನು ಪ್ರಾರಂಭಿಸಿ ಚೇಳೂರು ತಾಲೂಕು ಕಚೇರಿಯಲ್ಲಿ ಭೂಮಿ ಶಾಖೆ ಮುಚ್ಚಿದ್ದು ಪ್ರತಿದಿನ ತೆರೆಯಬೇಕು. ಚೇಳೂರು ತಾಲೂಕಿನ ರೈತಾಪಿ ಜನರ ಭೂ ದಾಖಲೆಗಳು ಸ್ಕ್ಯಾನಿಂಗಿಗೆ ಹೋಗಿ 1 ವರ್ಷ ಮೇಲಾದರೂ ರೈತರಿಗೆ ಹಳೆ ದಾಖಲೆಗಳು ಸಿಗುತ್ತಿಲ್ಲ. ಅರ್ಜಿಗಳು ನೀಡಿ ತಿಂಗಳು ಕಳೆದರೂ ನೀಡುತ್ತಿಲ್ಲ. ರೈತಾಪಿ ಜನರ ಖಾತೆ ತಿದ್ದುಪಡಿ, ಭೌತಿಕ ವಾರಸು, ಜನರ ಜಾತಿ ಪ್ರಮಾಣ ಪತ್ರ, ವಂಶವೃಕ್ಷ ವಿಳಂಬವಾಗುತ್ತಿದೆ. ಇವುಗಳನ್ನು ತ್ವರಿತವಾಗಿ ನೀಡಬೇಕೆಂದು ನಮ್ಮ ಮನವಿಯನ್ನು ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಈ ದಿನ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕೆಂದು ನಮ್ಮ ಆಸೆ. ತಾಲೂಕು ಪ್ರಧಾನ ಕಾರ್ಯದರ್ಶಿ ಪೇಪರ್ ಜೆವಿ ಚಲಪತಿ ಮಾತನಾಡಿ, ಈ ವರ್ಷ ಮಳೆ ಬರದೆ ಬೆಳೆಯಾಗದೇ ಇದ್ದರೆ ಸರ್ಕಾರ ಬೆಳೆ ನಷ್ಟ ಪರಿಹಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನೀಡಬೇಕಾಗಿದೆ. ಪ್ರತಿಭಟನೆಕಾರರಿಂದ ತಹಶೀಲ್ದಾರ್ ಶ್ವೇತಾ ರವರು ಮನವಿ ಸ್ವೀಕರಿಸಿ ಮಾತನಾಡಿ, ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ಹೇಳಿದರು. ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಪಟೇಲ್ ಕೃಷ್ಣಾರೆಡ್ಡಿ, ಕಾರ್ಯಾಧ್ಯಕ್ಷ ಪೆದ್ದೂರು ವೆಂಕಟರಮಣ, ಉಪಾಧ್ಯಕ್ಷರಾದ ಮಾಚನಪಲ್ಲಿ ಅಂಗಡಿ ಬೈರಾರೆಡ್ಡಿ, ಮಾಚನಹಳ್ಳಿ ಎಂವಿ ವೆಂಕಟರಮಣ, ಕ್ಲೀನರ್ ಬಾಬು, ರಾಗಿ ಮಾಕಲಹಳ್ಳಿ ಶ್ರೀರಾಮರೆಡ್ಡಿ, ನಲ್ಲಗುಟ್ಲಪಲ್ಲಿ ಎನ್ಬಿ ಬೈಯಪ್ಪ, ವೆಂಕಟರೆಡ್ಡಿ, ದರವಾರಪಲ್ಲಿ ಸುಬ್ಬಾರೆಡ್ಡಿ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತರೆಡ್ಡಿ ಇನ್ನಿತರರು ಇದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಭಾರತದಲ್ಲಿ ಹೆಚ್ಚಿನ ಉದ್ಯೋಗಿಗಳು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರೈತರು, ಕಾರ್ಮಿಕರು, ಮಹಿಳೆಯರು, ಸಣ್ಣ ಸಣ್ಣ ವ್ಯಾಪಾರಿಗಳು ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಾರೆ. ಆದರೆ ಇಂತಹ ಕೋಟ್ಯಾಂತರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಎಫ್ ಪಿಂಚಣಿ, ವಿಮೆ, ಹೂಡಿಕೆ ಯೋಜನೆಗಳು ಸೇರಿ ಯಾವುದೇ ಸೌಲಭ್ಯಗಳಿರುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡ ಕೇಂದ್ರ ಸರ್ಕಾರ ಎನ್ಪಿಎಸ್ ಸಂಚಯ್ ಎಂಬ ನೂತನ ಯೋಜನೆ ಜಾರಿಗೆ ತಂದಿದೆ ಎಂದು PFRDA ವಿಭಾಗೀಯ ವ್ಯವಸ್ಥಾಪಕ ಶುಭಂ ಖಂಡೇವಾಲ್ ತಿಳಿಸಿದರು. ಇಲ್ಲ, ನಿಮಗೆ ಬೇಕಾಗಿರೋ ನೀವು ವೃತ್ತಿಯಿಂದ ವಿಶ್ರಾಂತಿ ತೆಗೆದುಕೊಳ್ಳುವಾಗ PFRDA, ASLBC ಹಾಗೂ ಲೀಡ್ ಬ್ಯಾಂಕ್ ಕಚೇರಿಯಿಂದ ಎನ್ಪಿಎಸ್ ಸಂಚಯ್ ಕಾರ್ಯಕ್ರಮದ ಅರಿವು ಕಾರ್ಯಕ್ರಮವನ್ನು ಕೃಷಿ ಮತ್ತು ಕೃಷಿ ಅವಲಂಬಿತ ಉದ್ಯಮಗಳಿಗೆ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದ PFRDA ವಿಭಾಗೀಯ ವ್ಯವಸ್ಥಾಪಕ ಶುಭಂ ಖಂಡೇವಾಲ್, ಕೇಂದ್ರ ಸರ್ಕಾರ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ 18 ವರ್ಷದಿಂದ 80 ವರ್ಷದೊಳಗಿನ ಎಲ್ಲರಿಗೂ ವೃದ್ಧಾಪ್ಯ ಕಾಲದಲ್ಲಿ ಗೌರವಯುತ ಜೀವನ ನಡೆಸಲು ಇಂದಿನಿಂದ ತಮ್ಮ ಕೈಲಿ ಎಷ್ಟಾದರೆ ಅಷ್ಟು ಹಣವನ್ನು ಎನ್ಪಿಎಸ್ ಸಂಚಯ್ ಯೋಜನೆ ಖಾತೆಯಲ್ಲಿ ಹೂಡಿಕೆ ಮಾಡುತ್ತಾ ಹೋದರೆ ಪಿಂಚಣಿ ರೂಪದಲ್ಲಿ ಹಣ ಪಡೆಯಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು. And then they became old. Whether you talk about US, Western Europe, and now China as well, they've also become old. But before becoming old, they became rich. So we are facing this risk of becoming old before we become rich. Further, now this is why preparing for old age is something which we no longer postpone for future. It is something that we must begin today itself. ಕಾರ್ಯಕ್ರಮದಲ್ಲಿ SLBC ಸಹಾಯಕ ವ್ಯವಸ್ಥಾಪಕ ರಾಘವೇಂದ್ರ, PFRDA ಸಹಾಯಕ ವ್ಯವಸ್ಥಾಪಕ ಆನಂದ್ ನಾಯಕ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್, ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ದೇವರಾಜ್, CBRCT ನಿರ್ದೇಶಕ ನಾರಾಯಣಸ್ವಾಮಿ, ಕೆನರಾ ಬ್ಯಾಂಕ್ ಪ್ರಧಾನ ಕಚೇರಿ ವ್ಯವಸ್ಥಾಪಕಿ ಶ್ರಾವಣಿ ಇತರರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ DVG ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದ SFI ಮುಖಂಡರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರಿಗಳನ್ನ ಕೂಗಿದ್ರು. ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಅಧ್ಯಕ್ಷ A. ಸೋಮಶೇಖರ್ ಮಾತನಾಡಿ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ SFI ವಿದ್ಯಾರ್ಥಿಗಳು ಕಾಕ್ರೋಚ್ ಪಕ್ಷದ ಮುಖಂಡರು ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ತನ್ನ ತಪ್ಪಿನಿಂದ ನುಣುಚಿಕೊಳ್ಳಲು ಹೋರಾಟ ಹತ್ತಿಕ್ಕಲು ಪೊಲೀಸರನ್ನ ಬಿಟ್ಟು ಲಾಠಿ ಪ್ರಹಾರ ಮಾಡಿಸಿದೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಸಮರ್ಪಕವಾಗಿ ಮಾಡಿದ್ದರೆ ಈ ಘಟನೆಗಳು ನಡೆಯುತ್ತಿರಲಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮರುಪರೀಕ್ಷೆ ಬರೆಯಲು ಹೆದರಿದ 15 ಮಂದಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಟ್ರಸ್ಟ್ ಡೇ ಅಂಗವಾಗಿ ನಡೆದ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿ. ಜಿಲ್ಲೆಯ ಎಲ್ಲ ಶಿಬಿರಗಳನ್ನ ಬ್ರೇಕ್ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೆಲೆಕ್ಟ್. ಹುಟ್ಟಿದ ಮಗು ಹೆಣ್ಣೆಂಬ ಕಾರಣ ರಾತ್ರೋರಾತ್ರಿ ಮನೆ ಆವರಣದಲ್ಲಿದ್ದ ಸಂಪಿಗೆ ಬಿಸಾಕಿ ಏನೂ ನಡೆದೇ ಇಲ್ಲದಂತೆ ನಾಟಕವಾಡಿ ವಿಕೃತಿ ಮೆರೆದ ತಂದೆ. ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ನೆರವಿಗೆ ಭಾರತ ಆಂಬ್ಯುಲೆನ್ಸ್ ವ್ಯವಸ್ಥೆ, ಸ್ಥಳೀಯರು ಪರದಾಟ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.